ಈ ರೀತಿ ಹೀರೆಕಾಯಿನ ನೀರಿನಲ್ಲಿ ಬೇಯಿಸಿ ಒಂದು ಅದ್ಭುತವಾಗಿರೋಂಥ ಡಿಶ್ ಮಾಡ್ಬೋದು. ಅದು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು, ಇಷ್ಟು ಸ್ಪೆಷಲ್ ಆಗಿರೋಂಥ ಡಿಶ್ನ ಇಷ್ಟು ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದು ಡಯಟ್ ಮಾಡೋರಿಗೆ ಒಂದು ಒಳ್ಳೆ ರೆಸಿಪಿ, ಖಂಡಿತ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಪೂರ್ತಿ ರೆಸಿಪಿನ ಕರೆಕ್ಟಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ನೋಟಿಫಿಕೇಶನ್ಗೋಸ್ಕರ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬಾಣಂತಿಯರಿಗೆ, ಹಾಗೇನೆ ಡಯಟ್ ಮಾಡೋರಿಗೆ, ಶುಗರ್ ಜಾಸ್ತಿ ಇರೋರಿಗೆ, ಹಾಗೇನೆ ಕಣ್ಣಿನ ಸಮಸ್ಯೆ ಇರೋರಿಗೆ, ಈ ಎಲ್ಲ ಪ್ರಾಬ್ಲಮ್ಸಿಗೂ ಈ ಹೀರೆಕಾಯಿಯಿಂದ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಈ ರೆಸಿಪಿ ಮಾಡೋದಕ್ಕೆ. ನಾನು ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ, ಇದು 1/4 kg ಅಷ್ಟಿದೆ. ಇದರ ಸಿಪ್ಪೆನ ಈಗ ಸ್ವಲ್ಪನೇ ತೆಕ್ಕೊಂಡು ಇದನ್ನು ಮೀಡಿಯಂ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಹೀರೆಕಾಯಲ್ಲಿ ಕ್ಯಾಲೋರೀಸ್ ತುಂಬಾ ಕಡಿಮೆ ಇದೆ, ಹಾಗೆಯೇ ಕೊಲೆಸ್ಟ್ರಾಲ್ ಅಂಶನೂ ಕೂಡ ಕಡಿಮೆ ಇದೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಡಯಟ್ ಮಾಡೋರ್ಗೂ ಕೂಡ ದಿನಾಲೂ ಈ ಥರ ಹೀರೆಕಾಯಿಂದ ಯಾವುದಾದ್ರೂ ರೆಸಿಪೀಸ್ ಮಾಡಿ ಯೂಸ್ ಮಾಡಿ, ಖಂಡಿತ ನಿಮ್ಮ ವೆಯ್ಟ್ ಬೇಗನೆ ಕಡಿಮೆ ಆಗುತ್ತೆ. ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಕಣ್ಣಿನ ದೃಷ್ಟಿ ಸಮಸ್ಯೆಗಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೇನೆ ಪೊರೆ ಬರೋದನ್ನು ಕೂಡ ಇದು ತಡೆಗಟ್ಟುತ್ತೆ. ಹೀರೆಕಾಯಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ರಕ್ತಹೀನತೆನ ಹಾಗೇನೆ ಸುಸ್ತನ್ನ ಇದು ಬೇಗನೆ ಕಡಿಮೆ ಮಾಡುತ್ತೆ. ಈಗ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದು ಕಾಯೋವರೆಗೂ ಸ್ವಲ್ಪ ವೇಟ್ ಮಾಡಿ ಇದಕ್ಕೆ 2 ಬೌಲ್ನಷ್ಟು ನೀರು ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಇದ್ರೊಳಗೆ ಹಾಕೋಣ. ಈಗ 1 ಬೌಲ್ ಹಾಕೊಂಡಿದ್ದೀನಿ. ಈಗ ಇನ್ನೊಂದು ಬೌಲ್ ನೀರು ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ನೀರು ಬಿಸಿಯಾಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿ ಇದಕ್ಕೆ ಹಾಕಬೇಕು. ಹೀರೆಕಾಯಿ ಬೇಯೋದಕ್ಕೆ ಜಾಸ್ತಿ ಟೈಮ್ ಬೇಡ, ಬೇಗನೆ ಬೇಯುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಈಗಲೇ ಹಾಕಬೇಕು. 1/4 ಟೀ ಸ್ಪೂನ್ ಅಷ್ಟು ಅರಿಶಿಣನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈ ಅರಿಶಿಣದ ಪುಡಿ ಹಾಗೂ ಉಪ್ಪು ಮಿಕ್ಸ್ ಆಗೋ ಹಾಗೆ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು 4 ಹಾಕಬೇಕು. ಈ ರೀತಿ ಬೇಯೋವಾಗ ಕರಿಬೇವಿನ ಎಲೆಗಳನ್ನು ಹಾಕಿದ್ರೆ ಒಂದು ರೀತಿ ಟೇಸ್ಟ್ ಹಾಗೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಒಂದು ಮುಚ್ಚಳನ ಮುಚ್ಚಿ 10 ನಿಮಿಷ ಇದನ್ನು ಕುದಿಯೋದಕ್ಕೆ ಇಡೋಣ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಒಂದು 10 ನಿಮಿಷ ಇದು ಕುದೀಲಿ. ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಳ್ತೀನಿ. ಇದಕ್ಕೆ ಮೊದಲಿಗೆ ಒಂದು 10 ರಿಂದ 12 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಈ ರೀತಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿಯಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಹಾಗೆಯೇ ಬಾಣಂತಿಯರಿಗೆ ಅಥವಾ ಡಯಟ್ ಮಾಡೋವಂಥವರಿಗೆ ತುಂಬಾ ಒಳ್ಳೆಯದು. 10 ರಿಂದ 12 ಕಾಳು ಮೆಣಸನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮೆಣಸು ಇಷ್ಟ ಇಲ್ಲ ಅಂದರೆ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೀಗ ಜೀರಿಗೆ ಹಾಕೋಬೇಕು. 1 ಟೀ ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆಯಿಂದ ಕೂಡ ಒಳ್ಳೆ ಟೇಸ್ಟ್ ಹಾಗೆ ಫ್ಲೇವರ್ ಬರುತ್ತೆ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ನೋಡಿ, 1 ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಒಂದು 4 ರಿಂದ 5 ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸನ್ನು ಜಾಸ್ತಿ ಹಾಕಿರೋದ್ರಿಂದ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಈಗ 1 ಬಟ್ಲಿನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟ್ನಲ್ಲಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾಯಿತು. ಬನ್ನಿ ಇದಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ರುಬ್ಕೊಬರೋಣ. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಫುಲ್ ನುಣ್ಣಗೆ ಇದನ್ನು ರುಬ್ಕೋಬೇಕು. ತೋರಿಸ್ತಿದ್ದೀನಿ ನೋಡಿ, ಫುಲ್ ಪೇಸ್ಟ್ ನುಣ್ಣಗೆ ಆಗಿದೆ. ಈ ಹೀರೆಕಾಯಿನ ಬೇಯೋದಕ್ಕಿಟ್ಟು 10 ನಿಮಿಷ ಆಗಿದೆ. ಆ ಕಡೆ ನಮ್ಮ ಮಸಾಲೆ ಕೂಡ ರೆಡಿ ಇದೆ. ಈಗ ಹೀರೆಕಾಯಿ ಬೆಂದಿದೆಯಾ ಓಪನ್ ಮಾಡಿ ನೋಡೋಣ ಬನ್ನಿ. ಹೀರೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಮುಂದಿನ ಪ್ರೋಸೆಸ್ ನೋಡೋಣ. ಈ ಹೀರೆಕಾಯಿನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಇದೇ ಕಡಾಯಿನ ಇಟ್ಕೊಳ್ತಿದ್ದೀನಿ. ಅದಕ್ಕೆ 1 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಈ ತುಪ್ಪ ಕಾಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. ಈ ತುಪ್ಪ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಈ ಸಾಸಿವೆ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಿ ಚಟಪಟ ಅಂತ ಸೌಂಡ್ ಬಂದಿದ ತಕ್ಷಣ ಇದಕ್ಕೆ ನೆಕ್ಸ್ಟ್ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಎಸಳಷ್ಟು ಕರಿಬೇವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಕರಿಬೇವು ಕೂಡ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಇದ್ರ ಜೊತೆಗೇ ಒಣ ಮೆಣಸಿನಕಾಯಿನ ಈಗ ಹಾಕ್ಕೊಳ್ಳೋಣ. ಒಂದು 3 ಮೆಣಸಿನಕಾಯಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಒಗ್ಗರಣೆಗೆ ಗುಂಟ್ನೂರು ಅಥವಾ ಬ್ಯಾಡಗಿ ಯಾವ ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಹಾಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಹಿಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ಹಿಂಗನ್ನು ಲಾಸ್ಟ್ನಲ್ಲೇ ಹಾಕೊಳ್ಳಿ, ಟೇಸ್ಟು ಮತ್ತು ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ ಅಂದಾಗ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಈಗ ಹಾಕೋಬೇಕು. ಅದು ಕೂಡ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಬೇಕು.
ಹಾಗಾಗಿ ಎಲ್ಲ ಮಿಕ್ಸಿ ಜಾರ್ನಲ್ಲಿರೋದನ್ನು ಹಾಕೊಂಡಿದ್ದೀನಿ ನೋಡಿ. ಮಸಾಲೆನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತಳ ಹತ್ತತ್ತೆ, ಹಾಗಾಗಿ ನೀರು ಹಾಕಿಲ್ವಲ್ಲ, ಸೊ ಮಿಕ್ಸ್ ಮಾಡ್ತಾನೆ ಇರಿ. ಸ್ವಲ್ಪ ಈ ರೀತಿ ಹಸಿ ವಾಸನೆ ಹೋಗಿ ಸ್ವಲ್ಪ ಚೆನ್ನಾಗಿ ಘಮ ಸ್ಮೆಲ್ ಬರುತ್ತೆ. ಆಗ ಇದಕ್ಕೆ 1/4 ಬೌಲ್ನಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ತೊಳ್ಕೊಂಡು ಅದೇ ನೀರನ್ನು ಹಾಕೊಂಡಿದ್ದೀನಿ. ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂಚೂರು ಕುದಿ ಬಂದಿದೆ ಅಂದಾಗ ಇದಕ್ಕೆ ಬೇಕಾದಷ್ಟು ನೀರು, ಹಾಗೆ ನಾವು ಹೀರೆಕಾಯಿ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು. ನೋಡಿ ಸ್ವಲ್ಪ ಕುದಿಯೋದಕ್ಕೀಗ ಸ್ಟಾರ್ಟ್ ಆಗಿದೆ. ನಾವು ಹೀರೆಕಾಯಿ ಬೇಯಿಸಿಟ್ಟಿದ್ವಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ಆವಾಗಲೇ, ಅದನ್ನು ಈಗ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೂನ್ನ ತಗೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಹಾಕಿರೋಂಥ ಹೀರೆಕಾಯಿ ಹಾಗೆ ಮಸಾಲೆ ಮಿಕ್ಸ್ ಆಗೋ ಹಾಗೆ. ಈ ಪಾತ್ರೆಯಲ್ಲಿ ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಹಾಗೆ ಬಿಟ್ಟಿದ್ದೆ, ಬೇಗ ಕುದಿಲಿ ಅಂತಷ್ಟೇ. ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ. ಇಷ್ಟ ಆದರೆ ಸಾಕು. ಈಗ ಇದಕ್ಕೆ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ನ ಹಾಕಬೇಕು. ಟೇಸ್ಟನ್ನು ಜಾಸ್ತಿ ಮಾಡುತ್ತೆ, ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 1 ಕಪ್ನಷ್ಟು ನಾನೀಗ ಹಾಲನ್ನು ಹಾಕ್ಕೊಂಡಿದ್ದೀನಿ. ಈ ಹಾಲಿಂದ ಒಳ್ಳೆ ಟೇಸ್ಟ್ ಬರೋದ್ರ ಜೊತೆಗೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಬಾಣಂತಿಯರಿಗೆ ಹಾಲಿನಿಂದನೇ ಮಾಡಿ ಸಾಂಬಾರನ್ನ ಊಟ ಮಾಡಿಸ್ತಾರೆ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರು ಬಾಣಂತಿಯರಿದ್ರೆ ಅಥವಾ ಡಯಟ್ ಮಾಡೋಂಥವ್ರಿದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಹಾಲು ಹಾಕಿದ್ಮೇಲೆ ಜಸ್ಟ್ 1 ಕುದಿ ಬರೋವರೆಗೂ ಇದನ್ನ ಕುದಿಸ್ಕೋಬೇಕು. ಈಗ ಚೆನ್ನಾಗಿ 1 ಕುದಿ ಬಂದಿದೆ. ರೆಸಿಪಿ ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಕಡಿಮೆ ಟೈಮಲ್ಲಿ ಡಯಟ್ ಮಾಡೋರಿಗೆ ಒಂದು ಹೆಲ್ದಿ ರೆಸಿಪಿ, ಹಾಗೇನೆ ಬಾಣಂತಿಯರಿಗೆ ಕೊಡಲೇಬೇಕಾಗಿರುವಂಥ ಒಂದು ಸೂಪರ್ ರೆಸಿಪಿನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು ಮುದ್ದೆಗೂ ಮತ್ತು ರೈಸಿಗೂ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ಧನ್ಯವಾದಗಳು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಈ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.